ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನಾವು ಇವತ್ತು ಕೇರ್ಪೇಟೆ ತಾಲೂಕಲ್ಲಿರೋ ಚಂದ್ರಗೋನಳಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಿ. ಬನ್ನಿ ಫ್ರೆಂಡ್ಸ್, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಈ ದೇವಸ್ಥಾನ ಬರೋದು ಬೀರುವಳ್ಳಿ ಗ್ರಾಮ, ಹಕ್ಕಿಹೆಬ್ಬಾಳು ಹೋಬಳಿ ಮತ್ತು ಕೇರ್ಪೇಟೆ ತಾಲೂಕು, ಮಂಡ್ಯ ಡಿಸ್ಟಿಕಲ್ಲಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಹೆಣ್ಣು ದೇವತೆ ಆಗಿರುತ್ತೆ ಇಲ್ಲಿ ನೋಡಿ. ಮತ್ತು ಇಲ್ಲಿ ತಡೆ ಹೊಡಿತಾರಲ್ಲ ಅದೇ ಜಾಸ್ತಿ ನೋಡಿ. ಇದು ದೇವಸ್ಥಾನದ ಮುಂಭಾಗ, ಅಲ್ಲೇ ಹರಿಯೋ ನೀರಿರುತ್ತೆ, ಅಲ್ಲೇ ಜಾಸ್ತಿ ತಡೆ ಹೊಡಿತಾ ಇರ್ತಾರೆ. ಮತ್ತು ಇಲ್ಲಿ ದೇವಸ್ಥಾನಕ್ಕೆ ಬಂದವರು ಸ್ಮೆಲ್ಲು ಆ ಥರ ಎಲ್ಲ ಅಂದ್ಕೋಬಾರ್ದು. ಮತ್ತು ಈ ದೇವತೆ ಬಂದು ತುಂಬ ಪವರ್ಫುಲ್ ನೋಡಿ. ದೇವರು ಇರೋದು ಇಷ್ಟೇ ಚಿಕ್ಕಗಿದೆ. ಮತ್ತು ಇಲ್ಲಿ ಯಾರು ಪೂಜಾರಪ್ಪ ಆ ಥರ ಇಲ್ಲ, ನಾವೇ ಪೂಜೆ ಮಾಡ್ಕೊಂಡು ಬರಬೇಕು. ಕ್ಯೂವಲ್ಲಿ ನಿಂತ್ಕೊಂಡು ನಾವೇ ಪೂಜೆ ಮಾಡ್ಕೊಬರ್ಬೇಕು ನೋಡಿ. ಇದೆ ಎಲ್ಲ ದೇವಸ್ಥಾನ ಕ್ಯೂ ನಿಂತಿದ್ದಾರೆ. ದೇವಸ್ಥಾನ ಅಂದರೆ ದೊಡ್ಡದಾಗಿಲ್ಲ, ತುಂಬ ಚಿಕ್ಕದಾಗಿದೆ. ಆದರೆ ಅಷ್ಟೇ ಆ ದೇವತೆ ಮಾತ್ರ ತುಂಬ ಪವರ್ಫುಲ್ ಆಗಿದ್ದಾಳೆ. ತುಂಬ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ. ಮತ್ತು ಇಲ್ಲಿ ಏನಪ್ಪ ಅಂದರೆ ಹರಿಯ ನೀರು ಇರುತ್ತಲ್ಲ, ಅದರಲ್ಲೆಲ್ಲ ಜಾಸ್ತಿ ತಡೆ ಹೊಡ್ಕೊಡ್ತಾರೆ. ಅದೆಲ್ಲ ಅವ್ರವ್ರ ಭಕ್ತಾದಿಗಳ ನಂಬಿಕೆ. ಇದೆಲ್ಲ ತುಂಬ ವಾಸೆ ಆಗುತ್ತೆ, ದೇವರು ಇಂಪ್ರೂವ್ ಮಾಡ್ತಾಳೆ ಅಂತ ನೋಡಿ. ಇಲ್ಲಿ ಮುಂದೆ ಅದಲ್ಲದೆ ಅಲ್ಲಿ ದೇವಸ್ಥಾನದ ಹತ್ರನೇ ಚೌಟ್ರಿಗಳಿದ್ದಾವೆ ನೋಡಿ. ಇಲ್ಲೆಲ್ಲ ದೇವಸ್ಥಾನಕ್ಕೆ ಆರ್ಕೆ ಕಟ್ಕೊಂಡಿರ್ತಾರಲ್ಲ ಅವರೆಲ್ಲ ಇಲ್ಲೇ ಮಾಡಿ ದೇವಸ್ಥಾನ ಮುಂದೆಗಡೆ ಊಟ ಎಲ್ಲ ಇಟ್ಟು ಆರ್ಕೆ ತೀರಿಸ್ತಾ ಇರ್ತಾರೆ. ಅಂದರೆ ಪ್ರಸಾದ ನೈವೇದ್ಯಕ್ಕೆ ಇಟ್ಟಿರ್ತಾರೆ ನೋಡಿ. ಇಲ್ಲಿ ಅಲ್ಲಿ ಕೋಳಿಗಳೆಲ್ಲ ಕಾಣಿಸ್ತಿದೆಯಲ್ಲ, ಅಲ್ಲೆಲ್ಲ ತಡೆ ಹೊಡಿತಾರೆ. ಮತ್ತು ದೇವಸ್ಥಾನದಿಂದ ಒಂದು 2 ಕಿಲೋಮೀಟ್ರ್ವರೆಗೂ ಬರೀ ತಡೆ ಹೊಡೆಯೋದೇ ಜಾಸ್ತಿ. ಇಲ್ಲಿ ಪೂಜೆಗಿಂತೂ ತಡೆ ಹೊಡೆಯೋದೇ ಜಾಸ್ತಿ. ಮಾಟ ಮಂತ್ರ ಮಾಡಿದರೆ ದೃಷ್ಟಿ ದೋಷ ನಿವಾರಣೆ ಅಂತ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಡ್ತಾರೆ. ಅಂದರೆ ಪೂಜಾರಪ್ಪನೂ ಯಾರೂ ಇಲ್ಲ ಫ್ರೆಂಡ್ಸ್ ಇಲ್ಲಿ. ನಾವೇ ಹೋಗಿ ಪೂಜೆ ಮಾಡಿಕೊಂಡು ಫಸ್ಟು ತಡೆ ಹೊಡ್ಸೋದಿದ್ರೆ ತಡೆ ಹೊಡ್ಸ್ಕೋಬೇಕು, ಆಮೇಲೆ ಪೂಜೆ ಮಾಡ್ಕೊಂಡು ಬರಬೇಕು ನೋಡಿ. ಇಲ್ಲೆಲ್ಲ ಅಂಗಡಿಗಳೆಲ್ಲ ಇದ್ದಾವೆ. ಚಿಕ್ಕ ಚಿಕ್ಕ ಚೌಟ್ರಿಗಳು ಇರೋದ್ರಿಂದ ಯಾವ ಭಕ್ತಾದಿಗಳು ದೇವತೆಗೆ ಹರಕೆ ಕಟ್ಕೊಂಡಿರ್ತಾರೆ ಅವರು ಅಲ್ಲೇ ನಾಮಕರಣ, ಬೀಗ್ರೂಟ ಅವೆಲ್ಲ ಮಾಡ್ತಾರೆ. ಚೌಟ್ರಿಗಳು ಕೂಡ ಕಮ್ಮಿ ರೇಟ್ಗೆ ಸಿಗ್ತವೆ. ಮತ್ತು ಅಲ್ಲಿ ಫಸ್ಟು ಅಲ್ಲಿ ಚೌಟ್ರಿ ಮಾಡಿ ದೇವಸ್ಥಾನ ಹತ್ರ ಬಂದು ಎಡೆ ಇಟ್ಟು ಅದನ್ನ ನೈವೇದ್ಯನ ತೊಗೊಂಡೋಗಿ ಪ್ರಸಾದ ಕೊಡ್ತಾರೆ ನೋಡಿ. ಫ್ರೆಂಡ್ಸ್, ಯಾರು ಭೇಟಿ ನೀಡಿಲ್ಲ ಅಂದರೆ ಭೇಟಿ ನೀಡಿ. ಮತ್ತು ಯಾರೇ ಆಗಲಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಮಂಗಳವಾರ, ಶುಕ್ರವಾರ ಮತ್ತು ಭಾನುವಾರ ಪೂಜೆ ನಡೀತದೆ, ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ.